ಒಂದು ತುಂಟಾಟದ ಬಗ್ಗೆ ಮಾತಾಡ್ತಾ ಇದ್ರಿ, ಅವರ ಮುದ್ದಾದ ನಡವಳಿಕೆ ಬಗ್ಗೆ ಮಾತಾಡ್ತಾ ಇದ್ರಿ. ಸೊ ಹೇಗಿದ್ದಾರೆ ಮಕ್ಕಳು? ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ನೋಡ್ತಾ ಇದ್ವಿ, ಅದೇ ನಿಮ್ಮ ಮುಖಾಂತರ ಹೇಳೋವಂಥದ್ದಾದರೆ. ನನ್ನ ಮುಖಾಂತರ ಅಂದರೆ ಅವರಿಬ್ಬರಿಗೆ ತುಂಬ ಒಳ್ಳೆ ಬಾಂಡಿಂಗ್ ಇದೆ ಸರ್. ಅವರು ತುಂಬ ಅಂದರೆ ಒಬ್ರನ್ನೊಬ್ರು ತುಂಬ ಪ್ರೀತಿ ಮಾಡ್ತಾರೆ. ಸಣ್ಣ ಸಣ್ಣ ಗ್ಯಾಪಲ್ಲಿ ಒಬ್ಬ ಇನ್ನೊಬ್ಬನಿಗೆ ಮುದ್ದು ಮಾಡೋಕ್ಕೆ ಹೋಗ್ತಾನೆ, ಇನ್ನೊಬ್ಬ ಏನೋ ಚಕ್ಕಳುಗುಳಿ ಕೊಡೋಕ್ಕೆ ಹೋಗ್ತಾನೆ. ಭಾರಿ ಖುಷಿ ಅನ್ಸುತ್ತೆ ನನಗೆ. ನನ್ನ ಲೈಫ್ನಲ್ಲಿ ಅವರಿಬ್ಬರು ಬಾಂಡಿಂಗ್ನ ನೋಡೋದೇ ಒಂದು ದೇವ್ರು ನನಗೆ ಅದೊಂದು ಅವಕಾಶ ಕೊಟ್ಟಿದ್ದಾನಲ್ಲ, ಅದು ನನಗೆ ಬಹಳ ಖುಷಿ ಕೊಡೋವಂಥ ಸಂಗತಿ. ಅವರಿಬ್ಬರು ಆಡೋ ರೀತಿ ಪ್ರತಿಯೊಂದೂ ನನಗೆ ಕ್ಯಾಮ್ರಾ ಫೋನ್ ಅಂತೂ ಹಿಂಗೇ ಇಟ್ಕೊಂಡಿರ್ತೀನಿ, ಎಲ್ಲನೂ ಕ್ಯಾಪ್ಚರ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ಅವ್ರು ಆಡೋದು ಎಲ್ಲ. ದಟ್ಸ್ ದ ಮೋಸ್ಟ್ ಬ್ಲೆಸ್ಸಿಂಗ್ ಇನ್ ಮೈ ಲೈಫ್. ಅದನ್ನೇ ಹೇಳ್ತಾ ಇದ್ರಿ ಮೇಡಮ್, ತುಂಬ ಸ್ಪೆಷಲ್ ಗಿಫ್ಟು ಅನ್ನುವಂಥದ್ದು. ಸೊ ಅದನ್ನು ಹೇಗೆ ಅಂದರೆ ಇಷ್ಟು ಅಮೂಲ್ಯ ಅವ್ರು ಬೇಗ ಈ ಸಾಂಸಾರಿಕ ಜೀವನ ಶುರು ಮಾಡಿದ್ರ ಬಗ್ಗೆ ಏನು ಅನಿಸುತ್ತೆ ಅಂತ ಸಿನಿಮಾ ಖುಷಿ ಇದೆ ಎಲ್ಲನೂ. ಐ ಥಿಂಕ್ ನನಗೆ ಲೈಫ್ನಲ್ಲಿ ಮೊನ್ನೆ ನನಗೆ ಲೈಕ್ ಐ ಹ್ಯಾವ್ ಬೀನ್ ಪ್ಲೇಸ್ಡ್ ಇನ್ ಅ ವೆರಿ ನೈಸ್ ವೇ. ಒಂದು ಫ್ಯಾಮಿಲಿ ಲೈಫ್ ಆರಾಮಿದೆ, ಸಿನಿಮಾನೂ ಒಳ್ಳೆ ಸಿನಿಮಾ ಬಂದರೆ ಮಾಡ್ತೀನಿ, ಒಳ್ಳೆ ಮಕ್ಕಳಿದ್ದಾರೆ. ಸೊ ದೇರ್ ಹ್ಯಾಸ್ ಬೀನ್ ವೆರಿ ಕೈಂಡ್ ಟು ಮೀ. ಸೊ ಅದು ಎಲ್ಲನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು ನನ್ನ ಕೈನಲ್ಲಿದೆ. ಸೊ ಹಾಗಾಗಿ ಆ್ಯಸ್ ಎಷ್ಟಾಗತ್ತೆ ಅಷ್ಟು ಐ ಆಮ್ ಬ್ಯಾಲೆನ್ಸಿಂಗ್ ಎವ್ರಿಥಿಂಗ್. ಸಿನಿಮಾನೂ ಬ್ಯಾಲೆನ್ಸ್ ಮಾಡಬೇಕು, ಲೈಕ್ ಪರ್ಸ್ನಲ್ ಲೈಫ್ ಎಲ್ಲನೂ ಒಂಥರ ಬ್ಯಾಲೆನ್ಸ್ ಮಾಡ್ಕೊಂಡು ಹೋದಾಗಲೇ ಒಂದು ಒಳ್ಳೆ ಹಿಂದೆ ತಿರುಗಿ ನೋಡಿದಾಗ ಯು ಫೈಂಡ್ ಇಟ್ ವೆರಿ ನೈಸ್. ಒಂದು ಖುಷಿ ಅನಿಸುತ್ತೆ. ಇಲ್ಲ ಒಂದು ಫ್ಯಾಮಿಲಿ ಲೈಫು ಅಥವಾ ಕರಿಯರು ಯಾವುದೋ ಒಂದು ಡ್ರಾಪ್ ಇದ್ದಾಗ ನಿಮ್ಗೊಂದು ಸ್ವಲ್ಪ ಬೇಜಾರಿರುತ್ತೆ. ಸೊ ಎಲ್ಲನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು, ಚೆನ್ನಾಗಿ ಖುಷಿಯಾಗಿರಬೇಕು ಅಂತ.